ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ರುಚಿಯಾದ, ಟೇಸ್ಟಿಯಾದ ಹಾಗೂ ಸ್ಪೈಸಿಯಾದಂಥ ಚಿಕನ್ ಬಿರಿಯಾನಿಯನ್ನು ಮಾಡೋಣ. ಮೊದಲಿಗೆ ಒಂದು ತೂಪನ್ನು ಒಲೆಯ ಮೇಲೆ ಇಟ್ಟುಕೊಂಡು ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ಒಂದು 8-10 ಸ್ಪೂನು ಆಯಿಲನ್ನು ಹಾಕ್ಕೊಳ್ಳೋಣ. ಆಯಿಲ್ ಬಿಸಿ ಆದ ತಕ್ಷಣ ಅದಕ್ಕೆ ಚಕ್ಕೆ, ಲವಂಗ, ಚಕ್ರದ ಮೊಗ್ಗು ಮತ್ತು ಸೋಂಪು ಕಾಳನ್ನು ಎಣ್ಣೆ ಒಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆದ ತಕ್ಷಣ ಒಂದು 3-4 ಹೆಚ್ಚಿದ ಈರುಳ್ಳಿನ ಉದ್ದುದ್ದವಾಗಿ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನು ಈ ಒಂದು ಎಣ್ಣೆ ಒಳಗೆ ನಾವು ಹಾಕ್ಕೊಳ್ಳೋಣ. ಇದು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಹೊಂಬಣ್ಣ ಬರೋವರೆಗೂ ನಾವು ಬಂಗಾರದ ಬಣ್ಣ ಬರೋ ತನಕ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಆಗ್ತಾಯಿದೆ. ಇದು ಫ್ರೈ ಆದ ತಕ್ಷಣ ನಾವು ಇಲ್ಲಿ ಇದಕ್ಕೆ ಉದ್ದುದ್ದವಾಗಿ ಹೆಚ್ಚಿಟ್ಟುಕೊಂಡಂತಹ ಒಂದು 4-5 ಹಸಿಮೆಣಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗ್ತದೆ. ನೋಡಿ, ಇಲ್ಲಿ ನಾನು ಹಸಿಮೆಣಸನ್ನು ಕೂಡ ಹಾಕ್ಕೊಂಡೆ. ಆ ಹಸಿಮೆಣಸು ಕೂಡ ಒಂದು 2 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಹಾಗೆ ಒಂದು 3 ಉದ್ದುದ್ದಕ್ಕೆ ಹೆಚ್ಚಿಟ್ಟುಕೊಂಡ ಟೊಮೆಟೊವನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಅದು ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು. ಇಲ್ಲಿ ನಾನು 1 kg ಚಿಕನ್ಗೆ ಆಗುವಷ್ಟು ಇಂಗ್ರೀಡಿಯೆಂಟ್ಸನ್ನು ತಗೊಂಡಿದ್ದೇನೆ. ಇಲ್ಲಿ ನೋಡಿ, ಟೊಮೆಟೊ ಕೂಡ ಫ್ರೈ ಆಗ್ತಾಯಿದೆ. ಟೊಮೆಟೊ ಫ್ರೈ ಆದ ತಕ್ಷಣ ಇದಕ್ಕೆ 1 ಚಿಕ್ಕ ಟೇಬಲ್ ಸ್ಪೂನಷ್ಟು ಹಳದಿ ಪುಡಿಯನ್ನು ನಾವು ಆ್ಯಡ್ ಮಾಡ್ಕೊಳ್ತಾ ಇದ್ದೇವೆ. ಈಗ ಕಲರ್ ಚೇಂಜ್ ಆಯಿತು ನೋಡಿ. ಹಳದಿ ಪುಡಿಯನ್ನು ಆ್ಯಡ್ ಮಾಡಿಕೊಟ್ಟ ತಕ್ಷಣ ನಾವು ಚೆನ್ನಾಗಿ ತೊಳೆದು ಇಟ್ಕೊಂಡಂಥ ಪುದೀನ ಸೊಪ್ಪನ್ನು ಇಲ್ಲಿ ಬಿಡಿಸಿಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಅದನ್ನು 1-2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಪುದೀನ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡ ತಕ್ಷಣ ನಾವಿಲ್ಲಿ ಒಂದು ಟೇಸ್ಟಿಯಾದಂತಹ ಒಂದು ಮಸಾಲೆಯನ್ನು ರೆಡಿ ಮಾಡಿಕೊಂಡು ರುಬ್ಬಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ. ಇದರಲ್ಲಿ ಏನೇನು ಉಂಟು ಅಂತ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಸ್ವಲ್ಪ ಮಸಾಲ ಐಟಮನ್ನೆಲ್ಲವನ್ನು ಬೆರೆಸಿ ಸ್ವಲ್ಪ ನೀರು ಹಾಕಿ ಅದನ್ನು ದಪ್ಪಗೆ ರುಬ್ಬಿಕೊಂಡು ಹಾಕಿದ್ದೇವೆ. ಹಾಗೆ ಇಲ್ಲಿ 1 ಪ್ಯಾಕೆಟ್ ಟೇಸ್ಟಿಯಾದ ಎವರೆಸ್ಟ್ ಮಸಾಲವನ್ನು ಕೂಡ ಹಾಕ್ಕೊಂಡಿದ್ದೇವೆ. ಹಾಗೆ ಇಲ್ಲಿ ಅದು ಫ್ರೈ ಆದ ತಕ್ಷಣ ಚಿಕನನ್ನು ಕೂಡ ನಾವು ಮ್ಯಾಗ್ನೇಟ್ ಮಾಡಿ ಇಟ್ಟುಕೊಂಡಂತಹ ಚಿಕನನ್ನು ಕೂಡ ಹಾಕ್ಕೊಂಡಿದ್ದೇವೆ. ಈ ಚಿಕನ್ನಿಗೆ ನಾವು ಇಲ್ಲಿ ಖಾರದ ಪುಡಿ, ಸ್ವಲ್ಪ ಮೊಸರು, ಉಪ್ಪು, ಸ್ವಲ್ಪ ಮಸಾಲೆ ಪುಡಿಯನ್ನು ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನೊಂದು 5 ನಿಮಿಷಗಳ ಕಾಲ ಚಿಕನ್ ಜೊತೆ ಬೆರೆಸಿಟ್ಟಿದ್ವಿ. ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿ ಇಟ್ಕೊಂಡಿದ್ದೇವೆ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣ ಇದು ಸ್ವಲ್ಪ ಬೇಯ್ತದೆ. ಅರ್ಧ ಬೆಂದ ತಕ್ಷಣ ಅದಕ್ಕೆ ನಾವಿಲ್ಲಿ ಒಮ್ಮೆ ಮುಚ್ಚಳವನ್ನು ಮುಚ್ಚಿ ಮತ್ತೆ ಓಪನ್ ಮಾಡಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಬೇಕು. ಅದಾದ ತಕ್ಷಣ ನಾವಿಲ್ಲಿ ಅಕ್ಕಿಯನ್ನು, ವೈಟ್ ರೈಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇವೆ. ನಮಗೆ ಎಷ್ಟು ಬೇಕೋ ಅಷ್ಟು ವೈಟ್ ರೈಸನ್ನು ಆ್ಯಡ್ ಮಾಡಿಕೊಂಡು ಮತ್ತು 1-1.5 ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೇವೆ ರುಚಿಗೆ ತಕ್ಕಷ್ಟು. ಮತ್ತು ಸ್ವಲ್ಪ ಖಾರ ಕಡಿಮೆ ಇದ್ದರೆ ಖಾರ ಪುಡಿಯನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅದು ಎಲ್ಲ ಮಸಾಲೆಯನ್ನು ರೈಸು ಹೀರಿಕೊಳ್ಳುವವರೆಗೆ ಸ್ವಲ್ಪ ಮುಚ್ಚಿ ಬೇಯಿಸಬೇಕು. ನಂತರದಲ್ಲಿ 1-1.5 ಚೊಂಬಿನಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು 10-15 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮಧ್ಯೆ 1-2 ಸಲ ಅದನ್ನು ನಾವು ನೀಟಾಗಿ ಎಲ್ಲವನ್ನು ಒಂದು ಸಲ ಚಮಚ ಹಾಕಿ ಅಲುಗಾಡಿಸ್ಬೇಕಾಗ್ತದೆ. ಅದರ ನಂತರದಲ್ಲಿ ಅದನ್ನು ಓಪನ್